ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ತೋಟಕ್ಕೆ ಮೆಕ್ಕೆಜೋಳನ ಹಾಕ್ತಾಯಿದ್ವಿ. ಸೊ ಅದನ್ನು ಬ್ಲಾಗ್ ಮಾಡಿ ಇವತ್ತು ಎಷ್ಟೊತ್ತವರೆಗೂ ಎಲ್ಲೆಲ್ಲ ಜೋಳ ಹಾಕ್ತೀವಿ ಅಂತ ತೋರಿಸ್ತೀನಿ ಬನ್ನಿ. ಇವಾಗ ಮೊದಲೆಲ್ಲ ಗೊತ್ತಿದ್ದಾಗೆ ಅಂದರೆ ಹಸು ಇರುತ್ತಲ್ಲ, ಹಸು ಮತ್ತು ನೇಗಿಲಲ್ಲಿ ಮಾಡ್ತಾಯಿದ್ರು. ನಮ್ಮ ಮನೆಯಲ್ಲಿ ಹಸು ಇಲ್ಲ, ಹಂಗಾಗಿ ಇವಾಗೇನು ಹೇಳ್ತಾರಲ್ವ ತುಂಬ ಚೇಂಜ್ ಆಗಿರೋ ಕಾರಣದಿಂದ ಈಗೆಲ್ಲರೂ ಜಾಸ್ತಿ ಟ್ಯಾಕ್ಟ್ರಲ್ಲೇ ಉಳಿಸ್ಬಿಟ್ಟು ಹಾಕ್ತಾರೆ. ಹಂಗಾಗಿ ಟ್ಯಾಕ್ಟ್ರಲ್ಲಿ ಆ ಕಡೆಯಿಂದ ಉತ್ಕೊಂಬರ್ತಿದ್ದಾರೆ, ಈ ಕಡೆಯಿಂದ ನಾನು ಜೋಳ ಹಾಕ್ತಾಯಿದ್ದೀನಿ. ಅದು ಮೆಕ್ಕೆಜೋಳ. ಅವರು ಉತ್ಬಿಟ್ಟು ಹೋಗ್ತಾರೆ, ಆಮೇಲೆ ನಾವು ಅದರಲ್ಲಿ ಜೋಳ ಹಾಕಿಬಿಟ್ಟು ಬಿಟ್ಟರೆ ಮತ್ತೆ ಅದು ರೋಟ್ರ್ ಅಂತಾರಲ್ವ, ಅದನ್ನು ತೊಗೊಂಡು ಬಂದು ಅವರೆಲ್ಲದನ್ನು ಮುಚ್ತಾರೆ. ಸೊ ಹಂಗಾಗಿ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ನಾನು ಸ್ಟಾರ್ಟಿಂಗಿಂದ. ಇವರು ಫಸ್ಟೇ ಬಂದು ಇಷ್ಟು ಉತ್ತಿದ್ರು. ಇಲ್ಲಿ ಉತ್ತಿದ ಮೇಲೆ ಇನ್ನೂ ಅಲ್ಲಿ 2 ಹೊಲ ಇದೆ. ಸೊ ಅಲ್ಲಿಗೆ ಹೋಗ್ತಾರೆ. ಸದ್ಯಕ್ಕೆ ನಾವು ಫಸ್ಟು ಇಲ್ಲಿಂದ ಸ್ಟಾರ್ಟ್ ಮಾಡಿ ಇಲ್ಲಿ ಮುಗಿಸ್ಕೊಂಡು ಅಲ್ಲಿಗೆ ಹೋಗೋಣ ಅಂಥೇಳಿ ಬಂದಿದ್ದೀವಿ. ನೋಡಿ, ಇದು ಜೋಳ. ಇದು ಒಂದು ಪಾಕೆಟ್ ಬಂದು 1,500 5 kg ಇರುತ್ತೆ. ಸೊ ನಾವು 2 ಪಾಕೆಟನ್ನು ತೊಗೊಂಡು ಬಂದಿದ್ದೀವಿ. ಸೊ ಈಗ ನಾನು ಹಾಕ್ತಿದ್ದೆ ಸರಿ ಅಂಥೇಳಿ ನನ್ನ ಹಸ್ಬೆಂಡ್ ಕೂಡ ನಾನು ಹಾಕ್ತೀನಿ ಅಂತ ಹೇಳಿ ಬರ್ತಿದ್ದಾರೆ. ನೋಡಿ, ನಾವು ಯಾವುದೇ ಥರ ಲೇಬರ್ಸ್ನ ಕರ್ಕೊಂಡಿಲ್ಲ. ಯಾಕೆ ಅಂದರೆ ಈಗ ಯಾರೂ ಆ ಥರ ಲೇಬರ್ಸ್ಗಳು ಸಿಗ್ತಾಯಿಲ್ಲ, ತುಂಬ ಕಮ್ಮಿ ಆಗಿಬಿಟ್ಟಿದ್ದಾರೆ ಒಂದು. ಮತ್ತು ಆ ಥರ ಯಾರಾದರೂ ಲೇಬರ್ಸ್ ನಮಗೆ ಬೇಕು ಅಂತಂದರೆ ನಾವು ಅವ್ರು ಜೋಳ ಹಾಕೋ ಟೈಮಲ್ಲಿ ನಾವು ಹೋಗಿ ಜೋಳ ಹಾಕಿದರೆ ಅವರು ಬಂದು ನಮಗೆ ಜೋಳ ಹಾಕ್ಕೊಡ್ತಾರೆ. ಅದೇ ಏನೇ ಒಂದು ಕೆಲಸ ಆದರೂ ಮಾಡಿಕೊಡ್ತಾರೆ. ಬಟ್ ನನ್ನ ಹಸ್ಬೆಂಡ್ ಫ್ರೀ ಇದ್ದಿಲ್ಲ, ಅವರು ಕೆಲ್ಸಕ್ಕೆ ಹೋಗಿದ್ದ ಕಾರಣದಿಂದ ನನಗಷ್ಟಾಗಿ ಜೋಳ ಹಾಕ್ಲಿಕ್ಕೆ ಬರೋಲ್ಲ. ನಮ್ಮ ಹೊಲಕ್ಕಾದರೆ ಹಾಕೋಬೋದು, ಬೇರೆಯವ್ರಿಗಾದರೆ ಹೇಗೆ ಹಾಕೋದು? ಸೊ ಹಂಗಾಗಿ ಅವ್ರು ಇರಲಿಲ್ಲ, ಅವರು ಯಾರಿಗೂ ಹೋಗಿದ್ದಿಲ್ಲ, ನಾನು ಯಾರಿಗೂ ಹೋಗಿದ್ದಿಲ್ಲ. ಹಂಗಾಗಿ ನಾವಿಬ್ಬರೇ ಹಾಕ್ಕೊಳ್ಳೋಣ ಅಂಥೇಳಿ ಜೋಳ ಹಾಕ್ಕೊಳ್ತಾ ಇದ್ದೀವಿ. ಹಾಕ್ಬೋದು, ಏನು 3 ಹೊಲಕ್ಕಲ್ವ, ಸಂಜೆವರೆಗೂ ಆಗುತ್ತೆ. ಸೊ ಹಂಗಾಗಿ ನಾವೇ ಹಾಕ್ಕೊಳ್ಳೋಣ, ಏನು ಬೇಡ ಅಂಥೇಳಿ ನಾವು ಬೆಳಗ್ಗೆ ಇವಾಗ ಅವ್ರು ಟ್ಯಾಕ್ಟ್ರ್ ಬರೋದು ಲೇಟ್ ಆಯಿತು, 11 ಗಂಟೆಗೆ ಸ್ಟಾರ್ಟ್ ಮಾಡಲಿಲ್ವಾ? ಯಾಕೆ ಹಿಂದೆಗಡೆಯಿಂದ ನಿನ್ನರಿ ಈ ಬಾಳಿನ ಅನ್ವೇಷಣೆ ಸಾಕೆ ನನ್ನಲ್ಲನೇ ಈ ರಾತ್ರಿ ಮೂಡುವೆ ಮಧುರ ನವಾಗ್ವೆ ಪ್ರೇಮ ಹಾಂ ಅಕ್ಕ ಇದಾನ 1 ನಿಮಿಷ ಆಗಲಿ ಮಾಡ್ತೀನಿ. ಪರವಾಗಿಲ್ಲ, 1 ನಿಮಿಷ ಆಗೋರ್ಗು. ಹಾಂ ಹಾಂ. ಫೈನಲ್ಲ ಇವಾಗ ಜೋಳನೆಲ್ಲ ಹಾಕಿದ್ದಾಯಿತು. ಜೋಳ ಹಾಕಿದ ಮೇಲೆ ಇದು ರಾಸಾಯನಿಕ ಗೊಬ್ಬರ, ಇದನ್ನು 20-20 ಅಂತೇನೋ ಹೇಳ್ತಾರೆ. ಸೊ ಇದು 1 ಮೂಟೆ ತಂದಿದ್ದೀವಿ. ಅದು ಜೋಳ ಎಲ್ಲ ಹಾಕಿದ್ದಾದಮೇಲೆ ಅದ್ರ ಮೇಲೆ ಇದನ್ನು ಸ್ವಲ್ಪ ಬಿಟ್ಟು ಮುಚ್ಚಬೇಕು. ಆವಾಗ ಜೋಳಕ್ಕೆ ಪೌಷ್ಟಿಕಾಂಶ ಕೊಡುತ್ತೆ ಮತ್ತು ಅದು ಚೆನ್ನಾಗೇ ಬೆಳೆಯುತ್ತೆ ಅನ್ನೋಕ್ಕೋಸ್ಕರ. ಅದು ಚೀಲ ತೆಗಿಯೋಕ್ಕೆ ಬರ್ತಿಲ್ಲ ನಮ್ಮ ಮನೆಯವ್ರಿಗೆ. ಕಟ್ ಮಾಡಿ ಒದ್ದಾಡ್ಕೊಂಡು ತೆಗಿತಾ ಇದ್ದಾರೆ ನೋಡಿ. ಅದಕ್ಕೆ ಅಂತ ಮನೆಯಿಂದ ಬ್ಲೇಡ್ ಬೇರೆ ತೊಗೊಂಡು ಬಂದಿದ್ರು, ಚೀಲ ಬಿಚ್ಚೋಕ್ಕಾಗೋಕ್ಕಿಲ್ಲ ಅಂತ. ಫೈನಲಾಗಿ ನೋಡಿ, ಈ ಥರ ಇರುತ್ತೆ ಇದನ್ನು ಸ್ವಲ್ಪ ಅದ್ರ ಮೇಲೆ ಜೋಳ ಹಾಕಿದ್ದೀವಲ್ಲ ಅದ್ರ ಮೇಲೆ ಬಿಡಬೇಕು. ಅದ್ರ ಮೇಲೆ ಬಿಟ್ಟು ಆಮೇಲೆ ಮಣ್ಣನ್ನು ಮುಚ್ಚಬೇಕು, ಆವಾಗ ಅದು ಚೆನ್ನಾಗಿ ಬರುತ್ತೆ. ಆ್ಯಕ್ಚುಲಿ ಈಗ ಜೋಳ ಹಾಕಬೇಕಾದ್ರೆ ಅಂಥ ಕೆಲಸ ಏನಿಲ್ಲ. ಟೋಟಲ ಅದು 5 ತಿಂಗ್ಳಿಗೆ ಬರುತ್ತೆ. 5 ತಿಂಗಳಲ್ಲಿ 5 ದಿನ ನಮಗೆ ಕೆಲಸ ಇರುತ್ತೆ. ಒಂದು ಇದನ್ನು ಹಾಕೋ ದಿನ, ನೆಕ್ಸ್ಟು ಔಷಧಿ ಹೊಡೆಯೋದು, 2 ಸಲ ಗೊಬ್ಬರ ಹಾಕೋದು. ಫೈನಲಾಗಿ ಅದನ್ನು ಮುರಿದು ಬಿಡಿಸಿ ಮಾರ್ತೀವಲ್ಲ, ಅದು ಫೈನೆಲ್ಲ ಇರುತ್ತೆ ನೋಡಿ. ಈ ಥರ ಅದ್ರ ಮೇಲೆ ಸಣ್ಣದಾಗೆ, ಜಾಸ್ತಿ ಏನಿಲ್ಲ, ಸ್ವಲ್ಪ ಹಿಂಗೆ ಬಿಡಿಸ್ಕೊಂಡು ಬರಬೇಕು. ನಾವೆಷ್ಟು ಅರೆನಲ್ಲಿ ಜೋಳ ಹಾಕಿರ್ತೀವಿ ಅಷ್ಟರಲ್ಲಿ ಕೂಡ ನಾವು ಈ ಥರ ಸಣ್ಣದಾಗೆ ಬಿಡಿಸ್ಕೊಂಬರ್ಬೇಕು. ಇನ್ನೊಂದು ಸ್ವಲ್ಪ ಹಾಕೋದಿತ್ತು ಜೋಳ, ನಾನು ಹಾಕ್ತಿದ್ದೆ. ಸೊ ಮಾಮ ಇದನ್ನೆಲ್ಲ ಈ ಥರ ಬಿಡಿಸ್ಕೊಂಡು ಬರ್ತಾಯಿದ್ರು.
ಫೈನಲಾಗಿ ಈ ಥರ ಹಾಕಿಬಿಟ್ವಿ ಅಂದರೆ ಅವರು ಮತ್ತೆ ಬಂದು ಟ್ಯಾಕ್ಟ್ರಲ್ಲೇ ಮುಚ್ಚಿಕೊಡ್ತಾರೆ. ಏನಪ್ಪ ಈ ಜೋಳ ಹಾಕ್ಲಿಕ್ಕೆ 5 ದಿನ ಕೆಲಸ ಇರುತ್ತಾ ಅಂದ್ಕೊಳೋದಲ್ಲ. ಬಟ್ ಬೇಸಿಗೆಗಾಲದಲ್ಲಿ ಹಾಕಿದಾಗ ನಮ್ಮದು ಬೋರ್ ಇದೆ, ನೀರು ಹಾಯಿಸ್ಬೇಕಾಗುತ್ತೆ. ಬಟ್ ಮಳೆಗಾಲದಲ್ಲಿ ಆಟೋಮೆಟಿಕ್ ಮಳೆ ಬರ್ತಿರುತ್ತೆ, ನೀರು ಹಾಯಿಸೋ ಕೆಲಸ ಇಲ್ಲ. ಸೊ ಅದಕ್ಕೋಸ್ಕರ ಫೈನಲಾಗಿ ಅಲ್ಲಿ ಒಂದು ಗದ್ದೆಯಲ್ಲಿ ಮುಗಿಸ್ಕೊಂಡು ಒಂದು ಹೊಲ ಫುಲ್ಲಾಗಿ ಮುಗಿಸ್ಕೊಂಡು ಬಂದ್ವಿ. ಇಲ್ಲಿ 2 ಹೊಲ ಇದ್ದಾವೆ. ಈ 2 ಹೊಲ ಕೂಡ ಹಾಕ್ಬಿಟ್ಟು ಹೋಗ್ಬೇಕು ನಾವು. ಇದರಲ್ಲಿ ಇವಾಗ ಆಲ್ರೆಡಿ 1 ಗಂಟೆ ಆಗಿದೆ. ಇನ್ನೂ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಮಾಮನೇ ಫಸ್ಟ್ ಸ್ಟಾರ್ಟ್ ಮಾಡಿದರು. ನಾನು ಸ್ವಲ್ಪ ನೀರು ಕುಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಹೋಗಿದ್ದೆ. ಅಂದರೆ ಸ್ವಲ್ಪ ಕಾಲಿಗೆ ಚಪ್ಪಲ್ ಹಾಕೊಳ್ಳೋದಿಲ್ಲ, ಸ್ವಲ್ಪ ಕಲ್ಲು ಗಿಲ್ಲು ಚುಚ್ತಾ ಇರುತ್ತಲ್ಲ, ಹಾಗಾಗಿ ಸ್ವಲ್ಪ ಟಯರ್ಡ್ ಅಂತ ಅನ್ನಿಸ್ತಿತ್ತು ನನಗೆ. ಸೊ ಅದಕ್ಕೆ ಮಾಮ ಒಂದು 5 ನಿಮಿಷ ಕೂತಿದ್ದು ಬಾ ಅಂದರು. ಮಾಮ ಒಬ್ಬರು ಹಾಕ್ತಾಯಿದ್ರು. ನಾನು ಅಲ್ಲೋಗಿ ನೀರು ಕುಡ್ಕೊಂಡು ಮರ ಇದೆ, ಮರದ ಹತ್ರ ಸ್ವಲ್ಪ ಕೂತ್ಕೊಂಡಿದ್ದು ಬಂದೆ. ಇಲ್ಲೊಂದಿದೆ, ಅಲ್ಲ ಒಟ್ಟು ಟೋಟಲಾಗಿ ಎಷ್ಟು ಅಂತ ಗೊತ್ತಿಲ್ಲ, ಒಟ್ಟಲ್ಲಿ 3 ಹೊಲಕ್ಕೆ ಹಾಕ್ತಾ ಇರೋದು ನಾವು. ಇಷ್ಟ ಆಗ್ತಾಯಿದೆ. ಮತ್ತೆ ಊಟಕ್ಕೆ ಹೋಗೋದು ಯಾವಾಗ? ಅಯ್ಯ ಇವೆಲ್ಲ ಮಾಡಿ ಹೋಗ್ಬೇಕಲ್ಲ, ಏನು ಮಾಡೋಣ?